ಇವತ್ತಿನ ರೆಸಿಪಿ ಮೆಂತ್ಯದ ಕಾಳಿನ ಗೊಜ್ಜು. ನಮಸ್ತೆ, ನಾನು ಗಾಯತ್ರಿ ಶ್ರೀಧರ್, ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮೆಂತ್ಯದ ಕಾಳಿನ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬ ಆರೋಗ್ಯವಾಗಿರುತ್ತೆ ಇದು ಮಾಡೋದು ಸಹ ಕೆಲವು ಪ್ರೊಸೀಜರ್ಗಳು ಬೇರೆ ಥರ ಇರುತ್ತೆ. ಬೇರೆ ಗೊಜ್ಜುಗಳಿಗೆಲ್ಲ ಹುರ್ಕೊಂಡು ಹಾಗೇ, ಆದರೆ ಇದಕ್ಕೆ ಸ್ವಲ್ಪ ಬೇರೆ ಪ್ರೊಸೀಜರ್ಗಳಿರುತ್ತೆ. ಮೆಂತ್ಯ ಮೊದಲು ಹುರಿದು ನಾವು ಬೇಯಿಸ್ಕೊಳ್ಳೋದ್ರಿಂದ ತಿರುಗೋದಕ್ಕೆ ಹುರಿತೀವಲ್ಲ, ಅದಕ್ಕೆ ನಾವು ಮೆಂತ್ಯ ಹಾಕೋದಿಲ್ಲ. ಇವಾಗ ನಾನು ಸಣ್ಣ ಉರಿನಲ್ಲಿ ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ಸಣ್ಣ ಉರಿನಲ್ಲಿ ಹುರಿಬೇಕು. ಕೆಂಪಗೆಲ್ಲ ಆಗೋ ಹಾಗೇನಿಲ್ಲ, ಅದು ಕೈ ಬೆಚ್ಚಗಾಗಬೇಕು, ಆ ಥರ ಹುರಿಬೇಕು. ಯಾಕೆಂದರೆ ಒಂದು ಸ್ವಲ್ಪ ತೀರಾ ಎಲ್ಲರೂ ಕಹಿ ಕಹಿ ಅಂತ ಅಂತಾರೆ. ಇದರಲ್ಲಿ ಒಂದು ಸ್ವಲ್ಪ 20% ಕಹಿ ಹೊರಟೋಗುತ್ತೆ ಅಂತ ನಾನು ಫಸ್ಟು ಹುರಿತಾ ಇದ್ದೀನಿ. ಇದು ಹುರಿದು ಆದಮೇಲೆ ಅಂದರೆ 2-3 ನಿಮಿಷ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ಮತ್ತೆ ಅಲ್ಲೇ ಕೈ ಆಡ್ಕೋಬೇಕು. ಕೈಗೆ ಬಿಸಿ ಅನುಭವ ಆಗುತ್ತೆ ಅಲ್ಲಿ ತನಕ ಅದು ಬಾಣಲೆನಲ್ಲೇ ಇರಬೇಕು. ಆಮೇಲೆ ಅದನ್ನು ತೊಳೆದ್ಬಿಟ್ಟು ನಾವು ಕುಕ್ಕರಲ್ಲಿ ಒಂದು 3-4 ವಿಷಲ್ಲು ಕೂಗಿಸ್ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. 4-5 ದಿನ ಇಟ್ಕೊಂಡು ತಿನ್ಬೋದು. ಹೊರಗಡೆನೂ ಇಟ್ಕೋಬೋದು, ಫ್ರಿಜ್ಜಲ್ಲೂ ಇಟ್ಕೋಬೋದು. ರೊಟ್ಟಿ, ಇಡ್ಲಿ, ಬಿಸಿ ಅನ್ನಕ್ಕೆ, ತುಪ್ಪದ ಜೊತೆ, ದೋಸೆ, ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ. 2-3 ದಿನ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಇದು ಆಯಿತು. ಇವಾಗ ಕೈ ಮುಟ್ಟೋ ಅಷ್ಟು ಬಿಸಿ ಇದ್ದರೆ ಸಾಕು. ಅದನ್ನು ನಾವು ಬಿಸಿ ಬಾಣಲೆನಲ್ಲಿ ಸ್ವಲ್ಪ ಕೈ ಆಡ್ತಾ ಇದ್ದೀನಿ ನಾನು. ಈ ರೀತಿ ಕೈ ಆಡಿದ ಮೇಲೆ ಅದನ್ನು ಒಂದು 2 ಸರಿ ತೊಳೆದ್ರಾಯ್ತು. ತೊಳೆದ್ಬಿಟ್ಟು ಆಮೇಲೆ ನಾನು ಕುಕ್ಕರಿಗೆ ಹಾಕ್ತೀನಿ. ಅದನ್ನು ಕುಕ್ಕರಲ್ಲಿ ನಾನು ಅದು ಮುಳುಗೋ ಅಷ್ಟು ನೀರು ಹಾಕಿ ಬೇಯಿಸ್ಕೋಬೇಕು ಅದನ್ನು. ಅದು ಜೊತೆಯಲ್ಲಿ ಏನು ಉಪ್ಪು ಎಲ್ಲ ಮೊದಲೇ ಹಾಕಬೇಕಾಗಿಲ್ಲ. ಕುಕ್ಕರಲ್ಲಿ ಅದು ಅದ್ರ ಪಾಡಿಗೆ ಬೆಂದ್ಕೊಳ್ಳುತ್ತೆ. ಇವಾಗ ನೋಡಿ, ಹುರಿಯೋ ಅಂಥ ಪ್ರೊಸೀಜರ್ಗಳೆಲ್ಲ ಆಗಿದ್ದಾವೆ. ಇದನ್ನು ನಾನು ಒಂದು ಬಟ್ಲಿಗೆ ತೆಕ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ತೊಳಿಬೇಕು. ಅದನ್ನ ತೊಳೆದ್ಬಿಟ್ಟು ಅದನ್ನ ಒಂದು ಸಣ್ಣ ಕುಕ್ಕರಿಗೆ ಹಾಕಿ ಅದನ್ನು ಬೇಯಿಸ್ತೀನಿ. ಒಂದು ಸರಿ ನೀಟಾಗಿ ತೊಳೆದ್ರೂ ಸಾಕು, ಅಥವಾ 2 ಸರಿ ತೊಳ್ಕೊಂಡ್ರೂ ಆಗುತ್ತೆ. ಇವಾಗ ಇದನ್ನು ನಾನು ಸಣ್ಣ ಕುಕ್ಕರಿಗೆ ಹಾಕಿ ಅದನ್ನು ಬೇಯಿಸ್ತಾ ಇದ್ದೀನಿ. ಇದನ್ನು ಈಗಲೇ ಏನು ನಾವು ಉಪ್ಪು ಹಾಕಿ ಬೇಯಿಸೋ ಅಗತ್ಯ ಏನು ಕಾಣಲಿಲ್ಲ. ಆಮೇಲೆ ಅದಕ್ಕೆ ಉಪ್ಪು, ಬೆಲ್ಲ, ಹುಣಸೆ ಹಣ್ಣು ಎಲ್ಲ ಹಾಕೋದಿರುತ್ತೆ. ಈಗ ಕುಕ್ಕರಲ್ಲಿ ನಾನು ಆ ಮೆಂತ್ಯನ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ನಾನು ಅದು ಬೇಯ್ತಾ ಇದೆ ಮೆಂತ್ಯ. ಈ ಕಡೆ ಒಲೆಯಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಆಮೇಲೆ ಅದಕ್ಕೆ ಕಡಲೆಬೇಳೆ ಹಾಕಿ, ಕಡಲೆಬೇಳೆನ ಸಣ್ಣ ಉರಿನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಕಡಲೆಬೇಳೆನೂ ಸಹಿತ ಘಮ ಬರೋ ತನಕ ಹುರಿಬೇಕಾಗುತ್ತೆ. ಫಸ್ಟ್ ಕಡಲೆಬೇಳೆ ಹಾಕೋದೇನಕ್ಕೆ ಅಂದರೆ, ಅದು ಉದ್ದಿನಬೇಳೆ ಜೊತೆ ಹಾಕಿದಾಗ ಕಡಲೆಬೇಳೆ ಎಲ್ಲವುದು ಹುರ್ಕೊಳ್ಳೋ ಅಷ್ಟೊತ್ತಿಗೆ ಉದ್ದಿನಬೇಳೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಕಡಲೆಬೇಳೆ ಹಾಕ್ಕೊಂಬಿಡ್ತೀನಿ. ಕಡಲೆಬೇಳೆನ ನಾನು 1-1.5 ನಿಮಿಷದಷ್ಟು ಹುರ್ಕೊಂಡ ಮೇಲೆ ನಾನು ಉದ್ದಿನಬೇಳೆ ಹಾಕ್ತೀನಿ. ಈಗ ಈ ಕಡಲೆಬೇಳೆ ಬೇಯ್ತಾ ಇದೆ. ಇದರಲ್ಲಿ ನಾವು ಹುರ್ಕೊಳ್ತಾ ಇದೆ. ಇವಾಗ ಮೊದಲು ನಾನು ಬೇರೆ ಗೊಜ್ಜುಗಳಿಗೆಲ್ಲ 1 ಸ್ಪೂನ್ನಷ್ಟು ಮೆಂತ್ಯ ಹಾಕ್ತೀನಿ, ಆದರೆ ಇದಕ್ಕೆ ಹಾಕೋಲ್ಲ. ಯಾಕೆಂದರೆ ಬೇಯಿಸಿರೋದು ಮೆಂತ್ಯ ಆಗಿದ್ದರಿಂದ ನಾನು ಬರೀ ಜೀರಿಗೆ ಹಾಕಿ, ಕಡಲೆಬೇಳೆ ಹಾಕಿ, ಸಣ್ಣ ಉರಿನಲ್ಲಿ ಕಡಲೆಬೇಳೆ ಘಮ ಬರೋ ತನಕನೂ ಹುರಿದು, ಆಮೇಲೆ ಅದಕ್ಕೆ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಎಲ್ಲವೂ ಹುರ್ಕೋಬೇಕು. ಕೆಂಪು ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನೂ ಬೇಕಾಗುತ್ತೆ. ಉಪ್ಪು, ಹುಳಿ, ಖಾರ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ. ಕಡಲೆಬೇಳೆ ನೋಡಿ ಇವಾಗ ಈ ರೀತಿ ಬ್ರೌನ್ ಕಲರ್ಗೆ ಬಂದಿದೆ. ಇದಾದ ಮೇಲೆ ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆಗಿಂತ 2ರಷ್ಟು ಬೇಕಾಗುತ್ತೆ ಈ ಗೊಜ್ಜುಗಳಿಗೆ. ಈಗ ಉದ್ದಿನಬೇಳೆನ ನಾನು ಕಡಲೆಬೇಳೆ ಜೊತೆ ಹುರ್ಕೋತಾ ಇದ್ದೀನಿ. ಇದು ಸಹಿತ ಒಂದು 2 ನಿಮಿಷ ಹುರಿಯೋ ಅಂಥ ಪ್ರೊಸೀಜರ್ ಇರುತ್ತೆ. ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಹುರಿದಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಅದನ್ನು ಬೇರೆ ಬಾಣಲೆನಲ್ಲಿ ಹುರಿತಾ ಇದ್ದೀನಿ. ಇದರಲ್ಲಿ ಮೆಣಸಿನ್ಕಾಯಿಗೆ ಜಾಗ ಸಾಕಾಗೋದಿಲ್ಲ ಅಂತ ನಾನು ಈ ಸಣ್ಣ ಬಾಣಲೆನಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಮಾತ್ರ ಹುರ್ಕೊಂಡಿದ್ದೀನಿ. ಇದು ಸಹಿತ ಸಣ್ಣ ಉರಿನಲ್ಲಿ ಪೇಷನ್ಸಿಂದ ಹುರಿಬೇಕಾಗುತ್ತೆ. ಪೂರ್ತಿ ಕೆಂಪಾಗಬಾರ್ದು. ನೋಡಿ, ಈ ಹದದಲ್ಲಿ ಇದು
ಹುರಿದಾಗಿರಬೇಕು. ಆಮೇಲೆ ನಾನು ಒಂದು ಸ್ವಲ್ಪ ದೊಡ್ಡ ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಒಂದು 3 ಗುಂಟೂರು ಹಾಕಿದ್ದೀನಿ. ಇದಕ್ಕೆ ಖಾರ ಬೇಕಾಗೋದ್ರಿಂದ ಖಾರ, ಉಪ್ಪು, ಹುಳಿ, ಖಾರ ಮತ್ತು ಮೆಂತ್ಯ ಬೇಯಬೇಕಾದ್ರೆ ಬೆಲ್ಲ ಎಲ್ಲ ಬೇಕಾಗುತ್ತೆ ಇದಕ್ಕೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಎಲ್ಲವೂ ನಾವು ತಿರುವಿ ಅದಕ್ಕೆ ಹಾಕಿದಾಗ ಅದು ಗೊತ್ತಾಗೋದೇ ಇಲ್ಲ ಖಾರ ಜಾಸ್ತಿ ಅನ್ನೋ ಹಾಗೆ. ಯಾಕೆಂದರೆ ಮೆಂತ್ಯದ ಕಹಿ ಆಗಿದೆ. ಅಂದರೆ ಕಹಿ ಅಂದರೆ ಅದು ಆರೋಗ್ಯದಾಯಕ ಕಹಿ, ಅದಕ್ಕೆ ಚೆನ್ನಾಗಿ ಖಾರನೂ ಹಿಡಿಯುತ್ತೆ. ಈಗ ಇದ್ರ ಜೊತೆ ಒಳಗೆ ನಾನು ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ. ಮಾಮೂಲಿ ಬೇರೆ ಎಳ್ಳುಗಳನ್ನೆಲ್ಲ ಹಾಕಿ ಮಾಡ್ತೀವಲ್ಲ ಆ ಥರ. ಆಮೇಲೆ ಈ ಹುರಿದಿದ್ದನ್ನು ಅದಕ್ಕೆ ಸೇರಿಸಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಅವೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಲೆ ಮೇಲೆ ಇವಾಗ ನಮಗೆ ಮೆಂತ್ಯ ಬೆಂದಿದೆ. ಒಂದು 3-4 ವಿಷಲ್ ಹಾಕಿದ್ದೀನಿ ನಾನು. ಮೆಂತ್ಯ ನೋಡಿ ಈ ರೀತಿ ಬೆಂದಿದೆ. ನೋಡೋದಕ್ಕೆ ಕೆಂಪಕ್ಕಿ ಅನ್ನ ನೋಡಿದ ಹಾಗೆ ಆಗುತ್ತೆ ಇದು. ಈ ರೀತಿ ಅಂದರೆ ಅದು ಒಡೆದು ಆಮೇಲೆ ಬೇಯುತ್ತೆ. ನಾವು ಫಸ್ಟ್ ಈ ಥರ ಒಂದು ಮಾಡ್ಕೊಂಬಿಟ್ರೆ ಆಮೇಲೆ ಅದು ಒಡೆದು ಬೇಯುತ್ತೆ. ಒಡೆದಾಗ ಅದ್ರ ಒಳಗಡೆಗೆ ಎಲ್ಲ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವುದು ಹೋದಾಗ ಮೆಂತ್ಯದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬೆಂದಿರುತ್ತೆ ಇದು. ಇದನ್ನು ನಾವು ಒಗ್ಗರಣೆಗೆ ಒಂದು 2 ಚಮಚ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಆ ಕರಿಬೇವಿನ ಸೊಪ್ಪು ಸಾಸಿವೆ ಜೊತೆಯಲ್ಲಿ ಈ ಬೆಂದಿರೋ ಮೆಂತ್ಯ ಹಾಕಬೇಕು, ಬೇಯಬೇಕದು. ಆ ಮೆಂತ್ಯ ಮುಳುಗೋಷ್ಟು ನೀರು ಹಾಕ್ತೀನಿ ನಾನು. ಈಗ ನೋಡಿ ಸಾಸಿವೆ ಹೊಟ್ಟಿದೆ, ಆಮೇಲೆ ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲವುದು ಬಾಡ್ಕೊಂಡಿದೆ ಚೆನ್ನಾಗಿ. ಈಗ ಬೆಂದಿರೋ ಅಂಥ ಮೆಂತ್ಯನ ತಗೊಂಡು ನಾನು ಕೈ ಆಡ್ತಾಯಿದ್ದೀನಿ. ಅದು ಒಗ್ಗರಣೆನಲ್ಲೇ ಚೆನ್ನಾಗಿ ಕೈ ಆಡಿ ಆಮೇಲೆ ಅದು ಮುಳುಗುವಷ್ಟು ನೀರು ಹಾಕಿ ಮುಳುಗಿ ಅದಕ್ಕೆ 2 ಅಚ್ಚು ಬೆಲ್ಲ, ಮತ್ತು ಬೇಕಾದರೆ ಬೆಲ್ಲ ಹಾಕ್ಕೋಬೋದು. ಒಂದು 2 ಚಮಚ ಉಪ್ಪು ಬೇಕಾಗುತ್ತೆ. ಅದೇ ಹೇಳಿದ್ನಲ್ಲ ನಾನು, ಉಪ್ಪು, ಹುಳಿ, ಖಾರ ಎಲ್ಲದೂ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಈಗ ಇದು ಕುದೀತಾ ಇದೆ, ಸಣ್ಣಕ್ಕೆ ಕುದೀತಾ ಇದೆ, ಕಾಣ್ತಾ ಇರ್ಬೋದು ನಿಮಗೆ. ಇದು ಚೆನ್ನಾಗಿ ಬೇಯಬೇಕು. ಒಂದು 5 ಮಿನಿಟ್ಸಿಂದ 6 ತನಕನೂ ಬೇಯಬೇಕು, ಉಪ್ಪು, ಹುಳಿ, ಖಾರದ ಜೊತೆ. ಈಗ ಹುಣಸೆ ಹಣ್ಣು ರಸನೂ ಹಾಕಿದ್ದೀನಿ. ಈಗ ಚೆನ್ನಾಗಿ ಬೇಯಬೇಕು. ಅದು ಒಡೆದು ಬೇಯುತ್ತೆ ಮೆಂತ್ಯ, ಅದ್ರ ಒಳಗಡೆ ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಸೇರಿಕೊಳ್ಳುತ್ತೆ ಆ ಥರ. ಈಗ ಫಸ್ಟು ನಾವು ಬೆಲ್ಲ ಮತ್ತು ಉಪ್ಪು, ಹುಣಸೆ ಹಣ್ಣು 3 ಹಾಕಿದ್ದೀವಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈಗ ಇದ್ರ ಜೊತೆ ಒಳಗೆ ಚೆನ್ನಾಗಿ ಕುದಿ ಬಂದು ಅದು ಬೇಯುತ್ತೆ. ಬೇಯ್ತಾ ಇರಬೇಕದು. ಒಂದು 4-5 ನಿಮಿಷ ಹಿಡಿಯುತ್ತೆ ಅದು. ಚೆನ್ನಾಗಿ ಬೆಂದ ಮೇಲೆ ನಾವು ಈ ಹುರ್ಕೊಂಡಿದ್ವಲ್ಲ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕೆಂಪು ಮೆಣಸಿನ್ಕಾಯಿ, ಎಳ್ಳು, ಜೀರಿಗೆ ಇವೆಲ್ಲದನ್ನು ಹುರಿದಿದ್ವಲ್ಲ, ಆ ಹುರಿದಿರೋದನ್ನು ನಾವು ಮಿಕ್ಸಿನಲ್ಲಿ ರುಬ್ಬಿ ಇದಕ್ಕೆ ಸೇರಬೇಕಾಗುತ್ತೆ. ಅದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ಚೆನ್ನಾಗಿ ಬೇಯಬೇಕದು. ಈಗ ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವೆಲ್ಲದನ್ನು ಹುರಿದಿರೋದನ್ನ. ಆದರೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಸೇರಿಸ್ಬೇಕು. ನಾನು ಕೊಬ್ಬರಿ ತುರಿದು 1 ಹಿಡಿಯಷ್ಟು ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ 1-1.5 ಹಿಡಿಯಷ್ಟು ಕೊಬ್ಬರಿ ಹಾಕಿದ್ರೂ ಏನೂ ತೊಂದರೆ ಇಲ್ಲ, ಇದಕ್ಕೆ ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ರುಬ್ಬಬೇಕು. ನಾನು ಸ್ವಲ್ಪ ಇಂಗು ಮೊದಲೇ ಹಾಕೋದು ಮರ್ತುಬಿಟ್ಟೆ ನಾನು. ಇಂಗು ಬೇಕೇ ಬೇಕು. ನೋಡಿ ರುಬ್ಬಿದ ಮೇಲೆ ನಾನು ಇಂಗು ಹಾಕಿದ್ದೀನಿ. ಅದನ್ನೆಲ್ಲ ಏನು ಹುರಿಯೋ ಗೋಜೇನಿಲ್ಲ. ಆಮೇಲೆ ಅದು ಬೇಯುತ್ತಲ್ವ, ಅಲ್ಲಿಗೆ ಸರಿ ಹೋಗುತ್ತೆ. ಇಂಗನ್ನ ಹುರಿದ್ಬಿಟ್ರೆ ಅದರ ಸ್ಮೆಲ್ಲೆಲ್ಲ ಹೊರಟೋಗ್ಬಿಡುತ್ತೆ. ನೋಡಿ ಇಂಗು ಹಾಕಿ ಮತ್ತೆ ಒಂದು ರೌಂಡು ನಾನು ಮಿಕ್ಸಿ ಮಾಡಿದ್ದೀನಿ. ಮಿಕ್ಸಿ ಮಾಡಿದ್ಮೇಲೆ ಅದು ನೈಸಾಗಿ ಬಂದಿದೆ ನೋಡಿ. ಇವಾಗ ಈ ರೀತಿ ನೈಸಾಗಿ ಬರಬೇಕು. ಈ ಗೊಜ್ಜುಗಳಿಗೆಲ್ಲ ಸ್ವಲ್ಪ ನೈಸಾಗಿ ಬಂದರೆ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿರೋದ್ರಿಂದ. ಈಗ ಇದು ಬೆಂದು ಬಂದಿದೆ ನೋಡಿ. ಒಂದು ಸ್ವಲ್ಪ ನೀರು ಕಡಿಮೆ ಆಗಿದೆ. ಚೆನ್ನಾಗಿ ಅದು ಬೆಲ್ಲ, ಹುಣಸೆಹಣ್ಣು, ಉಪ್ಪು ಎಲ್ಲದೂ ತೊಗೊಂಡಿದೆ. ಈಗ ನಾನು ಖಾರ ಮತ್ತು ತಿರುವ್ಕೊಂಡಿರೋದು ಎಲ್ಲದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಹಾಕಿ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಅದನ್ನು ನಾವು ಬಾಣಲೆಗೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಎಲ್ಲದೂ ಸೇರುತ್ತೆ, ಉಪ್ಪು, ಹುಳಿ, ಖಾರನೂ ಸೇರಿತು, ಹುಣಸೆ ಹಣ್ಣು ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ. ಈಗ 4 ಇದು ಮಿಕ್ಸ್ ಆಗಿದೆ ರುಚಿಗಳು. ಹಾಗಾಗಿ ಮೆಂತ್ಯದ ಕಹಿ ಎಲ್ಲಿ ಕಾಣಿಸುತ್ತೆ ಹೇಳಿ? ಇರುತ್ತೆ ಕಹಿ. ಅದು ಕಹಿ ಅಂದರೆ ಅದು ಆರೋಗ್ಯದಾಯಕ ಕಹಿ. ಅದು ಕಹಿ ಕಡೆನೇ ಹೆಚ್ಚಿಗೆ ಫೋಕಸ್ ಮಾಡಬೇಡಿ ಯಾವುದೇ ತಿನ್ನಬೇಕಾದ್ರೂ. ಇದು ತಿಂಗಳಿಗೆ 1-2 ಸಾರಿ ನೀವು ಮಾಡ್ಕೊಂಡು ತಿನ್ನಿ. ಮೆಂತ್ಯದ ತಂಬುಳಿಗಳು, ಮೆಂತ್ಯದ ದೋಸೆ ಇವೆಲ್ಲ ಈ ಶಾಖಕ್ಕೆ ಈಗ ಇಷ್ಟೊಂದು ಟೆಂಪ್ರೇಚರ್ ಇರೋದರಿಂದ ತುಂಬ ಒಳ್ಳೆಯದು ಮೆಂತ್ಯ ಆರೋಗ್ಯಕ್ಕೆ. ಮಾಡ್ಕೊಳ್ತಾ ಇರಿ ಅವಾಗವಾಗ. ಮೆಂತ್ಯದ ಚಟ್ನಿ ಮಾಡ್ಬೋದು. ಆಮೇಲೆ ನೀವು ಚಟ್ನಿ ಮಾಡಿದಾಗ ಒಗ್ಗರಣೆ ಹಾಕಿದಾಗ ಒಂದು
1/4 ಸ್ಪೂನ್ನಷ್ಟು ಮೆಂತ್ಯ ಹಾಕಿ, ಅದು ಸಹಿತ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಇವಾಗ ಈ ರೀತಿ ಎಲ್ಲದು ಮಿಕ್ಸ್ ಆಯಿತು. ಮಿಕ್ಸ್ ಆಗಿ ಅದು ಬೆಂದು ಆಯಿತು. ಇವಾಗ ನೋಡಿ ನಾನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಕಲರಾಗಿ ಕಾಣಿಸ್ತಾ ಇದೆ, ತುಂಬ ರುಚಿಯಾಗೂ ಇತ್ತು. ಬೆಲ್ಲ ಮತ್ತು ಹುಳಿ ಎಲ್ಲದೂ ತುಂಬ ಚಪಾತಿ ಇದೆಲ್ಲದಕ್ಕೂ ನಂಚ್ಕೊಳ್ಳೋಕ್ಕೂ ಸಹಿತ ತುಂಬ ರುಚಿಯಾಗೇ ಇತ್ತು. ಇದು ಖಾಲಿ ಆಗಿಬಿಟ್ರೆ ಅಯ್ಯೋ ಖಾಲಿ ಆಯ್ತಲ್ಲ ಅನ್ನೋ ಹಾಗಾಗುತ್ತೆ. ನೋಡಿ ಇವಾಗ ನಾನು ಇದು ಫೋಟೋ ಸಹಿತ ಹಾಕಿದ್ದೀನಿ. ಮತ್ತು ನಾನು ನೆಕ್ಸ್ಟು ನಾನು ಮಾಡೋ ಅಂಥದ್ದು ಬ್ರಾಹ್ಮಣರ ಅಡುಗೆ ಮನೆಯಲ್ಲಿ ಮಾಡೋ ಅಂಥ ಐಟಮ್ಗಳನ್ನು ನಾನು ಹಾಕ್ತೀನಿ ಅಂತ ಹೇಳಿದ್ದೆ. ನಾನಿವಾಗ ಚಕ್ಲಿ ಫೋಟೋ ಹಾಕಿದ್ದೀನಿ. ಚಕ್ಲಿನೂ ಸಹಿತ ಸಿಗುತ್ತೆ. ಇದು ಮೊದಲೇ ಆರ್ಡ್ರ್ ಮಾಡಬೇಕು. ಇದು ಈರುಳ್ಳಿ ಕೋಡ್ಬಳೆ. ಈರುಳ್ಳಿ ಕೋಡ್ಬಳೆನೂ ಅಷ್ಟೇ ನೀವು ಮೊದಲೇ ಆರ್ಡ್ರ್ ಮಾಡಬೇಕು. ಈಗ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ನಿಂತು ಹೋಗಿದ್ದರಿಂದ ಒಂದಷ್ಟು ಆರ್ಡ್ರ್ಗಳನ್ನ ಕೊಟ್ಟಿದ್ದಾರೆ. ಇದು ರೋಸ್ಮೆರಿ ಆಯಿಲ್. ನೀವು ಒಂದು ಸಾರಿ ತೊಗೊಂಡು ಇದನ್ನು ತಲೆಗೆ ಹಾಕಿದ್ರೆ ನಿಮಗೆ ತಲೆ ಕೂದಲು ಉದುರೋ ಅಂಥ ಸಮಸ್ಯೆಗಳು ಸಹಿತ ಬರೋದೇ ಇಲ್ಲ. ಮತ್ತು ಇದು ಕಾಯಿ ಹೂರಣದ ಕರಿಗಡುಬು ಮಾಡಿದ್ದೀನಿ. ಇದು ಸಹಿತ ಹಬ್ಬ ಮತ್ತು ಹೋಮಗಳಲ್ಲಿ ಎಲ್ಲ ಕೇಳ್ತಾರೆ. ಮತ್ತು ಇದು ಮಾವಿನಕಾಯಿ ತೊಕ್ಕು ಸಹಿತ ನಾನು ಜಾಸ್ತಿ ಮಾಡಿಟ್ಕೊಂಡಿದ್ದೀನಿ. ಜಾಸ್ತಿ ಹೋಗ್ತಾ ಇದೆ. ಇದು ತುಂಬ ಖಾರ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.